ಹೋರಾಟಕ್ಕೆ ನಮ್ಮದು ಬೆಂಬಲ ಇರ್ತದೆ. ಅವರೇ ಅಲ್ಲ, ಹೋರಾಟಗಾರರಿಗೆ ನಾವು ಸದಾ ಬೆಂಬಲ ಮಾಡ್ತೀವಿ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಹೋರಾಟ ಮಾಡೋದು ಯಾವ ನ್ಯಾಯ? ನೀವು KRS ಅಲ್ಲಿ ಗಂಗಾರತಿ ಮಾಡಬೇಡಿ ಅಂತೀರ, ಅಥವಾ ಇನ್ನೊಂದು ಟೂರಿಸಮ್ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಹೊಸ ಯೋಜನೆಯನ್ನು ತರ್ತೀವಿ ಅಂತ ಸರ್ಕಾರದಿಂದ ಹೇಳಿದ್ರೆ ನೀವು ಅದ್ರ ವಿರುದ್ಧ ಹೋರಾಟ ಮಾಡ್ತೀರಾ, ಕೇಸ್ ಹಾಕ್ತೀರಾ. ಯಾಕೆ? ರೈತರ ಮಕ್ಕಳು ಉದ್ಯೋಗ ಮಾಡೋದು ಬೇಡವಾ? KRS ಅಭಿವೃದ್ಧಿ ಆದರೆ, ಅಲ್ಲಿ ಆರತಿ ಶುರುವಾದರೆ ಅಥವಾ ಇನ್ನೊಂದು ಪಾರ್ಕ್ ಶುರುವಾದರೆ ನಮ್ಮ ಜಿಲ್ಲೆಯ ಸಾವಿರಾರು ಯುವಕರಿಗೆ ಕೆಲಸ ಸಿಗ್ತದೆ. ನಮ್ಮ ಸ್ಥಳೀಯರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥ ಸಾವಿರಾರು ಜನರಿಗೆ ಜೀವನ ಕಟ್ಕೊಳ್ಳೋಕೆ ಅವಕಾಶ ಆಗ್ತದೆ. ನೀವು ಯಾಕೆ ಹೋರಾಟ ಮಾಡೋದು? ಅಂಥವಕ್ಕೆ ಹೋರಾಟ ಮಾಡೋದು. ನಿಮಗೆ ಅಡಚಣೆ ಆದರೆ ಹೋರಾಟ ಮಾಡಿ, ಯಾರು ಬೇಡ, ನಾವು ಬೆಂಬಲ ಕೊಡ್ತೀವಿ. ಒಳ್ಳೆಯದಕ್ಕೂ ಅಭಿವೃದ್ಧಿ ಆಗೋದಕ್ಕೂ ಹೋರಾಟ ಮಾಡ್ತೀನಿ ಅಂತೀರಾ. ಯಾರಿಗೂ ಒಂದಷ್ಟು ಉದ್ಯೋಗ ಸಿಗ್ತದೆ, ನಮ್ಮ ಜಿಲ್ಲೆ ಜನರಿಗೆ ಜೀವನ ಉಪಯೋಗ ಆಗ್ತದೆ ಅಂದರೆ ಅದಕ್ಕೂ ಹೋರಾಟ ಮಾಡ್ತೀರಿ ಅಂತೀರಾ. ಹೋರಾಟ ಮಾಡ್ತೀವಿ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಾ ನಿಮ್ಮ ಇಷ್ಟ ಬಂದಂಗೆ? ಎಲ್ರಿಗೂ ಇವ್ರು ಬೆಂಬಲ ಕೊಟ್ಬಿಡ್ತಾರಾ? ಹಾಂ, ಏನೋ 50,000 ಜನ ಕರ್ಕೊಂಡೋಗಿ ಪಾದಯಾತ್ರೆ ಮಾಡ್ತಾರಂತೆ ಬೆಂಗಳೂರಿಗೆ. 50,000 ಜನ ಪಾದಯಾತ್ರೆ ಮಾಡಲಿ ಇವರು. ಬೆಂಗಳೂರು ಭಾಳ ಹತ್ರ, ಡೆಲ್ಲಿಗೆ ಹೋಗಲಿ, ಸ್ವಲ್ಪ ಎಕ್ಸಸೈಸ್ ಆಗ್ತದೆ, ಆರೋಗ್ಯ ಇನ್ನು ಸ್ವಲ್ಪ ವೃದ್ಧಿ ಆಗ್ತದೆ. ಬೆಂಗಳೂರು ಭಾರಿ ಹತ್ರ ಇದೆ. ಇವರೇನು ಇಲ್ಲಿ ಬಂದು ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಇವರ ಮುಖ್ಯ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ? ಹಳ್ಳಿಗಳು ನಗರೀಕರಣ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಮೋದಿಜಿಯವರು ಹೇಳ್ತಾರೆ. ಅದೇ ಸಂಪುಟದ ಇವರು ಸಚಿವರು ಇಲ್ಲಿ ಬಂದು ಹಳ್ಳಿ ಉಳ್ಕೋಬೇಕು, ಇದಕ್ಕೆ ನಾವು ವಿರೋಧ ಮಾಡ್ತೀವಿ, ನಿಮಗೆ ಬೆಂಬಲ ಕೊಡ್ತೀವಿ ಅಂತಾರೆ. ಏನು ಇವ್ರದ್ದು ಉದ್ದೇಶ? ಏನು? ರಾಜಕೀಯ. ಇಲ್ಲಿ ಯಾರು ಬೇರೆ ರೈತರ ಮಕ್ಕಳು, ಬಡವ್ರ ಮಕ್ಕಳು, ಇನ್ನೊಬ್ಬ ಒಕ್ಕಲಿಗರ ಮಕ್ಕಳು ಹೆಸರು ಮಾಡಬಾರ್ದು, ಯಾರು ಬೆಳಿಬಾರ್ದು, ಇವ್ರ ಕುಟುಂಬನೇ ಇರಬೇಕು. ಬಹುಶಃ ಮೋಸ್ಟ್ಲಿ ಮೊಮ್ಮಗನಿಗೂ ಹುಟ್ಟಿರೋ ಮೊಮ್ಮಗನಿಗೂ ಒಂದು ಜಾಗ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಕಾಣಿಸ್ತದೆ. ಈಗೆಲ್ಲ ಇಡೀ ಕುಟುಂಬದವ್ರು ಎಲ್ಲರೂ ಆಗೋದ್ರಿ. ಈಗ ಒಂದು ಪಿಳ್ಳೆ ಹುಟ್ಟೋದು, ಅದಕ್ಕೂ ಒಂದು ಜಾಗ ಮಾಡೋಕ್ಕೆ ಈಗ ಅವರು ವೇದಿಕೆಯನ್ನ ರೆಡಿ ಮಾಡ್ತಾವ್ರೆ. ಯಾರಿಗ್ರಿ ದುಡ್ಡು? ಯಾರ ಮಾತು ಹೇಳವ್ರಿ? ಜನ ಹೇಳ್ತಾವ್ರೇನ್ರಿ? ನೀವು ಸರ್ವೆ ಮಾಡ್ಕೊ ಬರ್ರಿ ಬದೂರು ತಾಲೂಕಿಗೆ, ಹಳ್ಳಿಗಳಿಗೆ ಹೋಗಿ, ಪಬ್ಲಿಕ್ ಟೌನಲ್ಲಿ ಹೋಗಿ ಜನರನ್ನ ಕೇಳಿ. ಜನರ ಹತ್ರ ನಾವು ವರ್ತನೆ ಜನರು ಹೇಳ್ಬೇಕಲ್ವಾ? ನಾವು ಇವ್ರನ್ನ ಮಾತಾಡ್ಸೋಕೆ ಹೋಗಿದ್ವಾ? ಇವ್ರ ಮನೆಗೆ ಹೋಗಿದ್ವಾ? ಅಥವಾ ಇವ್ರ ಬಗ್ಗೆ ಮಾತಾಡೋಕೆ ಹೋಗಿದ್ವಾ? ದುರಂಕಾರ, ದುಡ್ಡಿನ ದುರಂಕಾರ ಅಂದ್ರೆ ಏನು ಅರ್ಥ? ಅದು ಜನಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ, ದುಡ್ಡಿನ ದುರಂಕಾರ. ಜನರ ಅಭಿಪ್ರಾಯಕ್ಕೋಸ್ಕರನೇ ನಗರಸಭೆಗೆ ನಾವು ಪ್ರಪೋಸಲ್ ಮಾಡಿದ್ದು. ನನ್ನ ವೈಯಕ್ತಿಕ ಇಚ್ಛಾಶಕ್ತಿ ಅಲ್ಲ ಇದು. ಜನರು ಆಸೆ ಪಟ್ಟಿದ್ರು, ಜನರು ನನಗೆ ಒತ್ತಾಯ ಮಾಡಿದ್ರು, ಅದಕ್ಕೋಸ್ಕರ ನಾವು ನಗರಸಭೆ ಮಾಡೋಕ್ಕೆ ಪ್ರಪೋಸಲ್ನ ಕೊಟ್ಟಿದ್ದು. ನಾನು ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನಾನು ವಾಸ ಮಾಡೋನಲ್ಲ. ನಾನೇನೋ ನನ್ನ ವೈಯಕ್ತಿಕ ಮಾಡ್ಕೋಕ್ಕೆ, ನಾನು ಹಳ್ಳಿಲಿ ವಾಸ ಮಾಡ್ತೀನಿ, ಕದ್ಲೂರು. ಇಲ್ಲಿಂದ ಭಾಳ 5-6 ಕಿಲೋಮೀಟರ್ ದೂರ. ನನಗೇನೋ ಇಚ್ಛಾಶಕ್ತಿ ಇದೆ, ಜನರ ಇಚ್ಛಾಶಕ್ತಿಗೋಸ್ಕರನೇ ನಾವು ಮಾಡಿರೋದು. 50,000 ಜನ ಪಾದಯಾತ್ರೆ ಮಾಡೋದಲ್ಲ, 50,000 ಜನ ಕರಿವ ಬಹಿರಂಗ ಚರ್ಚೆಗೆ ಬರಲಿ. ಇವ್ರದ್ದು ಕಾಂಟ್ರಿಬ್ಯೂಷನ್ ಏನು ಇಲ್ಲಿಗೆ ಅನ್ನೋದನ್ನ ಜನರ ಮುಂದೆ ಡಿಬೇಟ್ ಮಾಡೋಣ. ರಾಜಕೀಯ ರೀ. ಯಾವ ಒಕ್ಕಲಿಗರ ಮಕ್ಕಳು ಯಾರು ಇಲ್ಲಿ ಬೆಳಿಬಾರ್ದು, ಬೇರೆ ಬಡವ್ರ ಮಕ್ಕಳು ಬೆಳಿಬಾರ್ದು. ಇವ್ರ ಕುಟುಂಬನೇ ವ್ಯಾಪಾರಿಸ್ಕೋಬೇಕು. ಇವರು ಅಜೆಂಡಾ ಅದು. ಯಾರನ್ನ ಬೆಳಿಲಿಕ್ಕೆ ಬಿಟ್ಟವ್ರೆ? ಆಯ್ತಪ್ಪ ನಾನು ಕೆಟ್ಟವನ್ರಿ, ನಾನು ಬೈದ್ರು. ಇವ್ರ ಹತ್ರ ಇದ್ದು ಕಾಲಾಂತರದಿಂದ ಹೇಳ ಹೆಸರುಗಳು: ಬಚ್ಚೇಗೌಡರ ಆದಿಯಾಗಿ, ನಮ್ಮ ನಾಗೇಗೌಡರ ಆದಿಯಾಗಿ, ಚಂದ್ರೇಗೌಡರು, DB ಗೌಡರು, BL ಶಂಕರ್, ವರದೇಗೌಡರು, MS ಸಿದ್ದರಾಜು. ಮರ್ತೋಗ್ಬಿಟ್ರಾ? 2004 ಡಬಲ್ B ಫಾರ್ಮ್ ಕೊಟ್ಬಿಟ್ಟು ಸಿದ್ದರಾಜನ ಪಾಪ ಅಷ್ಟು ಹೋರಾಟಗಾರ, ಜನರ ಪರವಾಗಿದ್ದಂಥ, ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿಗೆ ಮನೆ ಕುಣಿಸಿದ್ರು ಇವರು. ಇದು ಜನ ಏನು ಮದ್ದೂರು ಜನಕ್ಕೇನು ಗೊತ್ತಿಲ್ವಾ ಇದು? 2008 ಹೆಂಗ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಗೊತ್ತಿಲ್ವಾ? ಏನ್ ಜನ ಮರ್ತ್ಬಿಟ್ಟವ್ರ ಇವ್ರದ್ದೆಲ್ಲ ಆಟನ, ದೊಂಬ್ರಾಟನ? ಅದೇ ಅವರು ಬೀಗರನ್ನ ಬೆಳೆಸ್ಕೋಬೇಕು, ಅವ್ರ ಕುಟುಂಬದಲ್ಲಿ ಯಾರನ್ನ ಗೆಲ್ಸ್ಕೋಬೇಕು, ಏನ್ ಬೇಕಾದ್ರೂ ಮಾಡ್ತಾರೆ. ನಮ್ಮ ಮೇಲೆ ಏನು ಇವರು ಬ್ರಹ್ಮಾಸ್ತ್ರ ಮಾಡೋದು? ನನಗೇನು ಇದೇ ಬದುಕಾ? ನನಗೆ ರಾಜಕೀಯ ಬದುಕಲ್ಲ. ನಾನು ಮಂತ್ರಿಗಿರಿ ಅವಶ್ಯಕತೆ ಇಲ್ಲ, MLA ಗಿರಿ ಅವಶ್ಯಕತೆ ಇಲ್ಲ. ಜನ ವಾಲಂಟ್ರಿಯಾಗಿ ನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಸಿದ್ದಾರೆ.
ಜನರ ಆಸೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಜನರ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದನ್ನ ವಿರೋಧ ಅಂತಂದರೆ ವಿರೋಧ ಮಾಡ್ತಾರೆ ಅಂದರೆ ಇವ್ರ ಅರ್ಥ ಏನು? ಇವ್ರ ಉದ್ದೇಶ ಬೆಳಿಬಾರ್ದಾ? ಇದು ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬಾರ್ದಾ? ಓಲಿ ಇವ್ರ ಕೊಡುಗೆ ಆದರೂ ಏನೋ ಹಿಂದೆ ಅನೌನ್ಸ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನಾನು ಜನರಲ್ಲಿ ಮೀಡಿಯಾದಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೆ. 8,000 ತಂದು ಕೊಟ್ಬಿಡ್ತೀನಿ ಅಂತ CM ಆಗಿದ್ದಾರೆ. ದಾಖಲೆ ಕೊಡಲಿ. ಮೊನ್ನೆ ಎಲ್ಲ ನಮ್ಮಲ್ಲಿ DC ಆಫೀಸಲ್ಲಿ ದಾಖಲೆ ಕೇಳಿದ್ರಂತೆ, ಅಭಿವೃದ್ಧಿದು ಹಣ ಕೊಡಿ ಅಂತ. ಅಭಿವೃದ್ಧಿ ಆಗ್ತಾ ಇರೋದು, ಹಣ ಬಿಡುಗಡೆ ಆಗಿರೋದು ಜನ ಹೇಳ್ತಾರೆ. ಅಲ್ಲಿ ಆಯಾ ಸ್ಥಳಗಳಲ್ಲಿ ಕೆಲಸ ಆಗ್ತಾ ಇರೋದು ಜನರ ಕಣ್ಣಿಗೆ ಕಾಣಿಸ್ತದೆ. ನೀವು ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಕೆಲಸ ನಡೆಯೋದು ಜನರ ಕಣ್ಣಿಗೆ ಕಾಣಿಸ್ತದೆ. ದಾಖಲೆಯಲ್ಲಿ ಏನ್ರಿ ಗೊತ್ತಾಗ್ತದೆ? ಇವರು ಮಾಡೋರೆ ಹಿಂದೆ UGD ಕೆಲಸ ಹಿಂದೆ ನೀರು ಕುಡಿಯೋ ನೀರಿಂದು ಹೇಳ ಇವ್ರ ಸ್ಟೋರಿನ. ನನಗೆ ದುರಹಂಕಾರ ಅಂತಾರಲ್ಲ ಯಾರೋ ಮಾಜಿ MLA, ಇವ್ರದ್ದು ಹೇಳ. ಬನ್ರಿ ಜನ ಕರ್ಕೊಂಡು ಅವರು ಬರಲಿ, ನಾನು ಬರ್ತೀನಿ, ಪಾದಯಾತ್ರೆ ಹೋಗುವ ಟೌನ್ ಒಳಗಡೆ. ಯಾವ UGD ಸರಿ ಮಾಡವ್ರೆ? ಹಳೆ ಪೈಪ್ಗೆ ಕನೆಕ್ಷನ್ ಕೊಟ್ಬಿಟ್ಟು ಬಿಲ್ ತಗೊಂಡವ್ರೆ ಇವ್ರು ಸಾಮಿಲಾಗಿ. ಇವ್ರು ಪಾಲ್ದಾರ. ಅದಕ್ಕೆ ಹೇಳ್ಬೇಕಾಯ್ತನ್ನ. ನಮಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ನಮ್ಗೆ ಅಭಿವೃದ್ಧಿ ಕೆಲಸ ಏನು ಬೇಕು ಅಷ್ಟು ಮಾಡ್ತಾ ಇದ್ದೀವಿ. ಇವರು ನಮ್ಮ ವಿಚಾರ ಮಾತಾಡ್ತಾರೆ ಅಂದರೆ ನಾನು ಮಾತಾಡ್ತೀನಿ, ನನಗೆ ಗೊತ್ತಿದೆ. ನಾನೇನು ಇದರಿಂದ ಬದುಕೋಕೆ ಬಂದವನಲ್ಲ. ಜನ ನನ್ನ ಬಯಸಿ ಆಯ್ಕೆ ಮಾಡೋರೆ. ಜನರಿಗೋಸ್ಕರ ಕೆಲಸ ಮಾಡೋಕೆ ನಾನು ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.